ನೂತನ ದಂಪತಿಗಳು ಸಮಾಜದಲ್ಲಿ ಆದರ್ಶ ಬದುಕು ನಡೆಸಬೇಕು. ಶಿರಹಟ್ಟಿ ಫಕೀರ ಸಿದ್ದರಾಮಸ್ವಾಮಿಗಳು ಇಂದು ಭೀಮಾಂಬಿಕಾ ದೇವಿ ಸನ್ನಿಧಾನದಲ್ಲಿ ಮದುವೆಯಾದ 11 ಜೋಡಿ ನೂತನ ದಂಪತಿಗಳು ಪುಣ್ಯವಂತರಾಗಿದ್ದು, ಸಮಾಜದಲ್ಲಿ ನಿಮ್ಮ ದಾಂಪತ್ಯ ಜೀವನವನ್ನ ಆದರ್ಶ ಜೀವನವನ್ನಾಗಿಸಿ ರೂಪಿಸಿಕೊಂಡು ಜೀವನ ನಡೆಸಬೇಕು ಅಂತ ಶ್ರೀಗಳು ಕಿವಿ ಮಾತನ್ನ ಹೇಳಿದ್ದಾರೆ. ಕುಕನೂರು ತಾಲೂಕಿನ ಭಟ್ಟಪ್ಪನಹಳ್ಳಿ ಗ್ರಾಮದ ಶ್ರೀ ಭೀಮಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿ, ಇಂದಿನ ದಿನದಲ್ಲಿ ಮದುವೆ ಎಂಬುದು ಕಷ್ಟದ ಕೆಲಸವಾಗಿದೆ. ಮಹಿಳೆಯರ ಸಂಖ್ಯೆ ಕಡಿಯಾಗಿದ್ದು ಮದುವೆಗೆ ಪರಿತಪಿಸುವಂತಾಗಿದೆ. ಆದ್ದರಿಂದ ಇಂದು ಮದುವೆಯಾದ ದಂಪತಿಗಳು ಅನ್ಯೋನ್ಯತೆಯಿಂದ ಬಾಳಬೇಕು. ಪುರುಷರು ದುಶ್ಚಟಗಳ ದಾಸರಾಗದೆ ತಮ್ಮ ಕುಟುಂಬವನ್ನ ಕಾಪಾಡಿಕೊಂಡು ಹೋಗಬೇಕು ಎಂದಿದ್ದಾರೆ. ಕಾಡು ಪ್ರಾಣಿಗಳು ಕಾಡಲ್ಲಿ ಇರುತ್ತೆ, ಕಾಡುವ ಪ್ರಾಣಿಗಳು ಎಲ್ಲ ಕಡೆ ಇರುತ್ತೆ. ಅದರಂತೆ ಕುಟುಂಬದವರನ್ನ ಕಾಡುವವರಾಗದೆ ಪ್ರೀತಿಸುವವರಾಗಬೇಕು ಎಂದಿದ್ದಾರೆ. ಅವ್ರಿಗೂ ಸಮಾನ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದೇವೆ. ಬಹುಶಃ ಒಬ್ಬರಲ್ಲ ಇಬ್ಬರಲ್ಲ, ಈ ತೇರಿಗೆ ಕೇವಲ ಪಟ್ಟಪ್ಪಳ್ಳಿ ಅಂತಲ್ಲ, ಕೆಲವು ಹಳ್ಳಿಯವರು ಕೂಡ ಕೊಟ್ಟಾರೆ. ಬಹಳ ಪ್ರೀತಿಯಿಂದ ಅಜ್ಜರ ಒಳ್ಳೆ ತೇರು ಮಾಡಿಸ್ಲಿಕ್ಕೆ ನೀವು ಮಾಡಿನ ಮಾತನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೇ ನಮ್ಮ ಚಿಕ್ಕನಗೊಪ್ಪದವರು ಇವತ್ತು ಈ ರಥ ನಡಿಬೇಕಾದ್ರೆ ಅವರು ಕೂಡ ಹಗ್ಗದ ಸೇವೆ, ನಾವು ಕೂಡ ಹಗ್ಗ ತಗೊಂಡು ಬರ್ತೀರಿ ಅಜ್ಜರ್, ನಮ್ದು ಒಂದು ಹಗ್ಗ ಇರ್ಲಿ. ಯಾಕಂದ್ರೆ ಪಟ್ಟಪ್ಪನಹಳ್ಳಿ ಅಂದ್ರ ಎಲ್ಲರನ್ನ ಪ್ರೀತಿಸುವಂತ ಗ್ರಾಮ, ಎಲ್ಲರನ್ನ ಒಪ್ಪಿಕೊಳ್ಳುವಂತ ಗ್ರಾಮ ಅಂದ್ರೆ ಅದು ಪಟ್ಟಪ್ಪನಹಳ್ಳಿ ಗ್ರಾಮ ಅನ್ನೋ ಮಾತನ್ನ ಆ ಹಳ್ಳಿಯವ್ರು ಹೇಳ್ತಾನೆ ಈ ಸಂದರ್ಭ ನಾವು ಸ್ಮರಿಸ್ತೇವೆ. ಯುವಕರಂದ್ರ ಆ ಹುಡುಗ ನೋಡ್ರಿ, ಇದ ತೇರಾಗೈತೆ ಅನ್ನೋದು ಖುಷಿಗಿಂತ ಹೆಚ್ಚಾಗಿ ಈ ಭಾಗದೊಳಗೆ ಒಂದು ಪಂಚ್ ಕಳ್ಸಿ ಮಾರೋದು ಆತಲ್ಲೋದು ಆ ಹುಡ್ರಿ ಬಹಳ ಖುಷಿ. ಯಾಕಂದ್ರೆ ನಾವು ಮಾಡಿವಿ, ನನ್ನಿಂದ ಆಗೈತೆ ಅನ್ನೋದು ಸ್ವಾರ್ಥ, ಆದ್ರ ಆ ತೇರಾಗಿತ್ತು ಎಲ್ಲರಿಂದ ಆಗೈತೆ ಅನ್ನೋ ಆ ಹುಡುಗರ ಭಾವನೆ ಅದಲ್ಲ. ಹಾಗಾಗಿ ಆ ಯುವಕರನ್ನ ಕೂಡ ನಾವು ಅಭಿನಂದಿಸಬೇಕಾಗ್ತದ. ಜೊತೆಗೆ ಈ ಸಮಿತಿ ಅಂದ್ರೆ ಹೆಸರು ಎಷ್ಟೇ ಇರ್ತಾವ, ಆದ್ರ ಇಡಗಿ ಭೀಮಾಂಬಿಕಾ ದೇವ ಸಮಿತಿಯವ್ರು ಹೆಂಗದಾರ ಅಂದ್ರ ಬಹಳ ಕ್ರಿಯಾಶೀಲರು. ಬಹುಶಃ ನಾವು ಮಾಡಿವಿ ಅವ್ರು ಮಾಡಿವಿ ಅಂತ ಏನಿಲ್ಲ, ಆ ಸಮಿತಿಯವ್ರ ಅಂತಾರೆ ಆಚಾರ ಯಾರನ್ನ ಮಾಡ್ಲಿ ನಮ್ಮೂರು ಒಳ್ಳೆದಾರ ಸಾಕಲ್ರಿ ಅನ್ನೋ ಮಾತು ಆ ಸಮಿತಿಯವರ ಕಾರ್ಯ. ನಾವ್ ಅನ್ಕೊಂಡಿದ್ವಿ ಇದಕ್ಕೆ ರೊಕ್ಕ ಬಾಳ ಹೋಗೈತಿ ಅಂದಾಗ ಆ ಸಮಿತಿಯವ್ರು ಕೂಡ ಅಂದ್ರು ಹಿಂಗ್ರಿ ಮತ್ತೆ ರೊಕ್ಕ ಬಾಳ ಆಕೈತಲ್ಲ ಅಂದಾಗ ನಾವು ಒಂದ ಮಾತು ಹೇಳಿದೆ, ಈ ತೇರಾಗ್ಲಿಕ್ಕೆ ಆಶೀರ್ವಾದ ಮಾಡಿದವರು ಶಿರಹಟ್ಟಿಯ ಜಗದ್ಗುರು ಮಹಾಸನ್ನಿಧಿಯವರು, ಅವ್ರ ಆಶೀರ್ವಾದ ಮಾಡಿದ್ರು ಅಂದಾಗ ಇಲ್ಲಿ ದೊಡ್ಡದು ಸಣ್ಣದು ಅವಾಗಂದಾಗ ಇವತ್ತು ಅದೇ ಶಿರಹಟ್ಟಿ ಜಗದ್ಗುರು ಮಹಾಸನ್ನಿಧಿ ಅವರ ಸಮ್ಮುಖದೊಳಗ ಸಾನ್ನಿಧ್ಯದೊಳಗ ಅವರ ಅಮೃತ ಹಸ್ತದೊಳಗನ ಇವತ್ತು ಈ ತೇರು ಲೋಕಾರ್ಪಣೆಗೊಳ್ತಾ ಇದೆ. ಬಹುಶಃ ನಾವೆಲ್ಲರೂ ಕೂಡ ಬಹಳ ಪುಣ್ಯ ಮಾಡಿ ಶಿರಹಟ್ಟಿ ಜಗದ್ಗುರು ಮಹಾಸನ್ನಿಧಿಯವರು ಬರ್ತಾರಂದ್ರೆ ಸಾಕು ಬಹಳ ಖುಷಿ. ಯಾಕಂದ್ರ ಈ ನಾಡಿನೊಳಗ ಅತ್ಯಂತ ಎಲ್ಲಾ ಸಮಾಜವನ್ನ ಪ್ರೀತಿಸುವಂತ ಜಗದ್ಗುರು ಯಾರಿದ್ರ ಅದು ಶಿರಹಟ್ಟಿಯ ಜಗದ್ಗುರು ಮಹಾಸನ್ನಿಧಿಯವರು. ಎಲ್ಲರನ್ನ ಹತ್ಕೊಳ್ತಾರ ಅವ್ರು, ಇಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅನ್ನೋ ಮಾತೇ ಇಲ್ಲ. ಈ ಭಟ್ಟಪ್ಪನಹಳ್ಳಿ ಗ್ರಾಮದಲ್ಲಿ ತೇರು ಇರಲಿಲ್ಲ. ಇಂದು ಈ ಗ್ರಾಮದಲ್ಲಿ ಶ್ರೀ ಭೀಮಾಂಬಿಕಾ ದೇವಿಯ ತೇರು ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಮಹಾದೇವ ಸ್ವಾಮಿಗಳು. ಕಳೆದ ವರ್ಷ ತೇರಿನ ಬಗ್ಗೆ ಗ್ರಾಮಸ್ಥರ ಮುಂದೆ ಪ್ರಕಟಗೊಳಿಸಿ 12 ಲಕ್ಷ ಕ್ರೋಢೀಕರಿಸಿ ಮುಂದಿನ ವರ್ಷ ತೇರು ಎಳೆಯಬೇಕು ಅಂತ ಗ್ರಾಮಸ್ಥರೊಂದಿಗೆ ಸಂಕಲ್ಪ ಮಾಡಿದ್ರು. ಅದರಂತೆ ಈ ವರ್ಷದೊಳಗೆ ಅಲ್ಪ ಸಮಯದಲ್ಲಿ 13 ಲಕ್ಷ ಸೇರಿಸಿ 25 ಲಕ್ಷ ರೂಪಾಯಿಗಳಲ್ಲಿ ನೂತನ ತೇರು ನಿರ್ಮಿಸಿ ಇಂದು ರಥೋತ್ಸವ ನಡೆಸ್ತಾ ಇರೋದು ನಿಜಕ್ಕೂ ಪವಾಡವೇ ಆಗಿದ್ದು ಇದು ಭೀಮಾಂಬಿಕಾ ದೇವಿಯ ಶಕ್ತಿಯ ಫಲವಾಗಿದೆ ಎಂದಿದ್ದಾರೆ. ನಂತರ ಕುಕನೂರು ಅನ್ನದಾನೀಶ್ವರ ಮಠದ ಮಹಾದೇವ ಮಹಾಸ್ವಾಮಿಗಳು ಮಾತನಾಡಿ, ಇದು ಒಂದು ಚಿಕ್ಕ ಗ್ರಾಮವಾಗಿದ್ರೂ ಇಲ್ಲಿನವರ ಮನಸ್ಸುಗಳು ದೊಡ್ಡದಾಗಿದೆ, ಇಲ್ಲಿನ ಜನರ ಭಕ್ತಿ ದೊಡ್ಡದಿದೆ ಎನ್ನುವುದಕ್ಕೆ ಇಂದು ಈ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ನೂತನ ಪಂಚಕಳಸ ಮಹಾರಥವೇ ಸಾಕ್ಷಿಯಾಗಿದೆ ಎಂದಿದ್ದಾರೆ. ಸಮಿತಿ ಅಂದಮೇಲೆ ಸರ್ವರು ಸಮಾನ ಮನಸ್ಕರಾಗಿ ಸೇವೆಗೆ ನಿಂತಾಗ ಮಾತ್ರ ದೇವಸ್ಥಾನಗಳನ್ನ ಹೇಗೆ ಜೀರ್ಣೋದ್ಧಾರ ಮಾಡಲು ಸಾಧ್ಯ ಎನ್ನುವುದನ್ನು ಇಲ್ಲಿನ ಜನ ಸಮಾಜಕ್ಕೆ ಮಾದರಿಯಾಗಿ ಕೆಲಸ ಮಾಡಿ ತೋರಿಸಿದ್ದು ನಿಜಕ್ಕೂ ಶ್ಲಾಘನೀಯ ಎಂದಿದ್ದಾರೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮಂಗಳೂರು ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ರು. ಈ ಸಂದರ್ಭದಲ್ಲಿ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ಎಚ್.ಡಿ. ಪಾಟೀಲ್, ವೀರಯ್ಯ ಭದ್ರಾಪುರ್, ರಾಜಶೇಖರ್ ಕರಮುಡಿ, ಮಲ್ಲಿಕಾರ್ಜುನ್ ಕರಮುಡಿ, ಯಲ್ಲಪ್ಪ ಕಲಗುಡಿ, ಶ್ರೀಧರ್ ಹೊಸ್ಮನಿ, ಹಂಚಾಳಪ್ಪ ಕಲಗುಡಿ, ಮಲ್ಲಪ್ಪ ಗುಡಿ, ಹಿಂದಲ್, ಶರಣಪ್ಪ ಹಾದಿಮನಿ ಸೇರಿ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು ಮತ್ತಿತರರು ಉಪಸ್ಥಿತರಿದ್ದರು. ಪಂಚಯ್ಯ ಹಿರೇಮಠ, ರಾಷ್ಟ್ರಕ್ರಾಂತಿ ನ್ಯೂಸ್.